ಆ ಶಿಶ್ನದ ಮೇಲಿರೋ ಫೋರ್ ಸ್ಕಿನ್ ಪ್ರತಿ ಸರಿ ಪೀಲ್ ಆಗುತ್ತೆ, ರಿಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅದೆಂತ ನೋವು ಅನ್ನೋದು ಪೇಷಂಟ್ಗಳಿಗೇನೆ ಗೊತ್ತು. ಮಾಡ್ಬೋದು ಅಂತ ಕೋರ್ಟ್ ಹೇಳ್ಬಿಡ್ತಂತೆ. ಇವನೇನೋ ಸಂವಿಧಾನಕ್ಕೆ ಇವನೊಬ್ಬನೇ ಬೆಲೆ ಕೊಡೋದು. ಭಾರತದ ಪ್ರಜೆಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಯಾರು ಬೆಲೆನೇ ಕೊಡಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋ ಅಂತ ಅಧಿಕಾರ ನಿನ್ನಂತ ನಾಯಿಗಿಲ್ಲ. ಸಂವಿಧಾನಕ್ಕೆ ಗೌರವ ಕೊಟ್ಟು, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟು ಕೋರ್ಟ್ ಏನ್ ತೀರ್ಮಾನ ಮಾಡಿದೆ ಅದಕ್ಕೆ ಬದ್ಧವಾಗಿ ಮಾತಾಡಕ್ಕೆ ನೀನೊಬ್ನೇ ಆಗ್ಬೇಕಾಗಿಲ್ಲ. ನನ್ನಂತ 100 ಜನ, 1000 ಜನ, ಲಕ್ಷ ಜನ ದಂಗೆ ಎದ್ದಿದ್ದಾರೆ. ಆ ಜನಗಳ ಕೈಯಿಂದ ನೀನು ವಧೆ ತಿನ್ಬೇಡ. ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದ್ದೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ನಾನು ಕಿರಿಕೀರ್ತಿ ಬಗ್ಗೆನೇ ಮಾತಾಡಿದ್ದು. ನಾನು ಹೆಸರು ಹೇಳಿರ್ಲಿಲ್ಲ. ಯಾಕೆ ಹೇಳಿರ್ಲಿಲ್ಲ ಅಂದ್ರೆ ಹೆಸರು ತೆಗಿಯಕ್ಕೆ ಇಷ್ಟ ಇರಲಿಲ್ಲ. ಆದ್ರೆ ಇವನೊಬ್ಬನಿಂದ ಇಡೀ ಕೇಸ್ ಹಾದಿ ತಪ್ತಾ ಇದೆ. ಇವನೇನೋ ಅಲ್ಲಿಂದ ಇಲ್ಲಿಂದ ಒಂಚೂರು ಮಂಚೂರು ಅಂತ ತಗೊಂಡ್ಬಂದ್ಬಿಟ್ಟು ಇವನ್ ಅದನ್ನ ದೊಡ್ಡದಾಗಿ ದಾಖಲೆ ಅಂತ ಇಟ್ಕೊಂಡು ಗಂಟೆ ಅಲ್ಲಾಡ್ಸಕ್ ನೀನೊಬ್ನೇ ಆಗ್ಬೇಕು. ಸೌಜನ್ಯ ಅನ್ನೋದು ಒಂದು ಶಕ್ತಿ. ಸೌಜನ್ಯ ಅನ್ನೋದು ಚಾಮುಂಡೇಶ್ವರಿ ತಾಯಿಗೋಸ್ಕರ ಉಪವಾಸ ಹಿಡ್ದ ಹುಡುಗಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದಂಥ ಮಗು ಮನೆಗೆ ಬಂದು ಅನ್ನ ತಿನ್ನುವ ಹಸುವಲ್ಲಿ ಅದೆಷ್ಟು ಹಸುವಲ್ಲಿ ಬರ್ತಾ ಇತ್ತೋ ಏನೋ, ಆ ಮಗುವನ್ನು ಎತ್ಕೊಂಡೋಗಿ ಆ ಥರ ಭೀಕರವಾಗಿ ಕೊಂದ್ರಲ್ಲ. ಆ ಮಗು ಒಂದೊಂದು ಸಾರಿ ನಿಂಗೊಂದು ಪೆಟ್ಟು ಬಿದ್ದಾಗ ಕಿರಿಕಿರ್ತಿ, ನೀನು ಎಡುವುದಾಗ ಅಮ್ಮ ಅಂತ ನಿನ್ನ ಬಾಯಲ್ಲಿ ಬರಲ್ವಾ? ಒಂದು ನೋವಾದಾಗ ಪ್ರತಿಯೊಬ್ಬ ಮನುಷ್ಯನು ಅಮ್ಮ ಅನ್ನುವಾಗ ಆ ಸೌಜನ್ಯ ಅದು ತಾಯಿ, ಆ ಮಗು ನನ್ನನ್ನು ಅಮ್ಮ ಅಮ್ಮ ಅಂತ ಎಷ್ಟು ಸರಿ ಕರೀತೋ. ಆ ವಿಡಿಯೋನ ಮನ್ಸಾರೆ ಒಂದು ನೋಡು, ಮಾನವೀಯತೆಯಿಂದ ನೋಡು. ಆಗ ನಾಯಿ ಕಿರಿಕಿರ್ತಿ ಈ ಥರ ಮಾತಾಡಕ್ಕೆ, ಈ ಥರ ವಿಡಿಯೋಗಳು ಮಾಡೋಕ್ಕೆ, ಕೆಟ್ಟವ್ರ ಪರ ನಿಂತು ವಾದ ಮಾಡೋಕ್ಕೆ, ಅದ್ರ ಮೇಲೂ ನಿನಗೆ ಮನಸ್ಸಾಕ್ಷಿ ಬಂತು ಅಂದರೆ ನಿನ್ನ ಮನೆಗೆ ಸೂಟ್ ಕೇಸು ಖಂಡಿತವಾಗ್ಲೂ ತಲುಪಿದೆ. ಕಮೆಂಟ್ ಸೆಕ್ಷನ್ನಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಯಾರೆಲ್ಲ ಹಾಕ್ತಿದ್ದಾರೆ ಅದೇ ಸತ್ಯ, ಅದೇ ನಿಜ.